ನಾಲಿತ್ವಾಡ ಯರಗಲ್ ಮದರಿ ಭಾಗದಲ್ಲಿ ಸಕ್ಕರೆ ಕಾರ್ಖಾನೆ ಸ್ಥಾಪಿಸುವ ಮೂಲಕ ರೈತರ ಬಾಳಿಗೆ ಬೆಳಕು ನೀಡಿದ ಸಂಸ್ಥಾಪಕ ವ್ಯವಸ್ಥಾಪಕರಾಗಿದ್ದ ದಿವಂಗತ ವೆಂಕಟೇಶ್ ಪಾಟೀಲ್ ಅವರ 2ನೇ ಪುಣ್ಯ ಸ್ಮರಣೆಯ ನಿಮಿತ್ತ ವಿವಿಧ ಕಾಯಿಲೆಗಳ ಉಚಿತ ಆರೋಗ್ಯ ತಪಾಸಣೆಯನ್ನು ಏರ್ಪಡಿಸಿದ್ದು ಸ್ಥಳೀಯರು ಹಾಗೂ ಸುತ್ತಲಿನ ರೈತರು ಯಶಸ್ವಿಯಾಗಿ ಕೈಜೋಡಿಸಿ ಅಂತ ಹೇಳಿ ಬಾಲಾಜಿ ಶುರ್ಸ್ ಮತ್ತು ಕೆಮಿಕಲ್ ಲಿಮಿಟೆಡ್ನ ನಿರ್ದೇಶಕರಾದ ಅಧಿಕಾ ಪಾಟೀಲ್ ಅವರು ಹೇಳಿದ್ದಾರೆ. ಉದ್ದೇಶ ಏನಂದ್ರೆ ಮುಂದಿನ ತಿಂಗಳು ಬರೋದು ಒಂದನೇ ತಾರೀಕು ಸೆಪ್ಟೆಂಬರ್ 1ನೇ ತಾರೀಕು 2025 ತಂದೆಯವರ 2ನೇ ವರ್ಷದ ಸ್ಮರಣಾರ್ಥಿಯಾಗಿ ಒಂದು ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಇಟ್ಕೋಬೇಕಂತೇಳಿ ಎಲ್ಲರೂ ಸೇರಿ ಫ್ಯಾಕ್ಟ್ರಿ ವತಿಯಿಂದ ಮತ್ತು ಕರೆಕಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ವತಿಯಿಂದ ಅದನ್ನು ನಿರ್ಧರಿಸಿ 1ನೇ ತಾರೀಕು ಅದನ್ನು ಇಟ್ಕೊಂಡಿದ್ದೀವಿ. ಈಗ 42 ಭಾಗದಲ್ಲಿ ಎಲ್ಲ ಸೇರು ಎಲ್ಲ ಹಳ್ಳಿಗಳಿಗೆ ನೀವು ಎಲ್ಲ ಜನರಿಗೆ ಒಳ್ಳೆಯ ಒಂದು ಶಿಬಿರ ಉಪಯೋಗ ಮಾಡ್ಕೊಳ್ಳಿ ಅಂತೇಳಿ ಹಮ್ಮಿಕೊಂಡಿದ್ವಿ. ಎಲ್ಲರೂ ಇದೊಂದು ಉಪಯೋಗ ತಗೊಳ್ಳಿ ಅಂತೇಳಿ ಹೇಳ್ತಾ ಒಂದು ಎರಡು ಇಲ್ಲಿಯ ವೀರೇಶ್ವರ ವಿದ್ಯಾಸಂಸ್ಥೆಯಲ್ಲಿ ದಿವಂಗತ ವೆಂಕಟೇಶ್ ಪಾಟೀಲ್ ಅವರ ಪುಣ್ಯ ಸ್ಮರಣೆ ನಿಮಿತ್ತ ಪಟ್ಟಣದ ವೀರೇಶ್ವರ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಸೆಪ್ಟೆಂಬರ್ 1 ಸೋಮವಾರ ಹಮ್ಮಿಕೊಂಡಂತಹ ಉಚಿತ ಆರೋಗ್ಯ ತಪಾಸಣೆಯ ಶಿಬಿರದ ಕುರಿತು ಕರೆಯಲಾದಂತಹ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದ್ದಾರೆ. ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟ್ ಸಿಗ್ತೈತ್ರಿ ಅವ್ರಿಗೆ. ಜಸ್ಟ್ ಇಲ್ಲೇ ನೋಡಿ ಬಿಟ್ಟು ಹೋಗೋದು ಆ ಟೈಪ್ ಹೆಲ್ಪ್ ಆದ್ರೆ ಅವ್ರಿಗೆ ಪೇಷಂಟಿಗೆ ಒಂದು ಅನುಕೂಲ ಆಗುತ್ತೆ. ಈ ಪಾಯಿಂಟ್ ನೀವು ಸ್ವಲ್ಪ ಹೇಳಿದ್ರೆ ಪೇಷಂಟ್ ಬೇಸಿಕ್ ಏನು ಮೆಡಿಸಿನ್ಸ್ ಬೇಕಲ್ರಿ ಅಷ್ಟು ವ್ಯವಸ್ಥೆ ಅಂತ ಮಾಡ್ಕೊಂಡಿವಿ. ಅಂದ್ರೆ ಹೆಂಗಂದ್ರೆ ಈಗ ಡಯಾಬಿಟಿಸ್ ಅಂದ್ರೆ ಕಂಪ್ಲೀಟ್ ಲೈಫ್ ಲಾಂಗ್ ಮೆಡಿಸಿನ್ಸ್ ಇರ್ತೈತ್ರಿ ಅವರಿಗೆ. ಸೊ ಅಷ್ಟು ಅಫೋರ್ಡೆಬಲ್ ನಮಗೂ ಮಾಡೋಕ್ಕಾಗಲ್ಲ. ಅಂದ್ರೆ ಇಲ್ಲಿ ಡಯಾಗ್ನೋಸ್ ಆಗ್ತೈತೆ ಅಟ್ಲೀಸ್ಟ್ ಅವರಿಗೆ ಸ್ವಲ್ಪ ದಿನದ ಮೆಡಿಸಿನ್ಸ್ ಇರ್ತವೆ. ಈಗ ಒಂದು ಬೇಸಿಕ್ ವಿಟಮಿನ್ ಡೆಫಿಷಿಯನ್ಸಿ ಇರ್ತೈತಿ. ಸೊ ಅವರಿಗೆಲ್ಲ ನಾವು ಒಂದು 10-15 ದಿನದ ಟ್ಯಾಬ್ಲೆಟ್ಸ್ ಕೊಟ್ಟರೆ ಸಾಕು ಅವರಿಗೆ ವಿಟಮಿನ್ ಡೆಫಿಷಿಯನ್ಸಿ ಸಾಲ್ವ್ ಅಂತ ಆ ಥರದ ಟ್ಯಾಬ್ಲೆಟ್ಸ್ನ ನಾವು ಇಲ್ಲಿ ಪ್ರೊವೈಡ್ ಮಾಡ್ತೀವಿ. ಅಗಲಿದ ನಮ್ಮ ತಂದೆಯವರ ಕನಸಿನ ಪ್ರತೀಕವಾಗಿ ಈಗಾಗಲೇ ನಮ್ಮ ಸಹೋದರಿ ಹಾಗೂ ಮಾವನವರು ಮುದ್ದೇಬಿಹಾಳದಲ್ಲಿ ಖಾಸಗಿ ಉನ್ನತ ಆಸ್ಪತ್ರೆಯನ್ನು ಆರಂಭಗೊಳಿಸಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಈ ಸೇವೆಗೆ ತಮ್ಮ ಸಹಕಾರವೇ ಕಾರಣ ಅಂತ ಹೇಳಿ ತಿಳಿಸಿದ್ದಾರೆ. ಜಲ್ದಿ ಟ್ರೀಟ್ಮೆಂಟ್ ಆಗುತ್ತೆ. ಸ್ವಲ್ಪ ಇದ್ದಾಗ ಬಂದು ಮಾಡೋದ್ರಿಂದ ಲೈಕ್ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಆರೋಗ್ಯ ಬರೋದಕ್ಕಿಂತ ತಪಾಸಣೆ ಚಿಕಿತ್ಸೆ ನೋಡೋಕ್ಕಿಂತ ಜಲ್ದಿ ಬಂದು ಸ್ವಲ್ಪದ್ರೆ ಏನಾಯಿತು ಗೊತ್ತಾಗಲಿ ಮತ್ತು ನಾವು ಜಲ್ದಿ ಡಿಟೆಕ್ಷನ್ ಮಾಡಿ ಟ್ರೀಟ್ಮೆಂಟ್ ತೊಗೊಂಡು ಚಲೋ ಆಗುತ್ತೆ ಅಂತ ಉದ್ದೇಶದಿಂದ. ಸೊ ಮುಂಜಾಗ್ರತೆಯಿಂದ ಆರೋಗ್ಯನ ಸುರಕ್ಷಿತವಾಗಿ ಇಟ್ಕೊಳ್ಳೋದು ಒಂದು 1ನೇ ತಾರೀಕಿನ ಎಲ್ಲರೂ ಬಂದು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕಂತ ವಿನಂತಿಸಿಕೊಳ್ಳುತ್ತೆ. ನಿರ್ದೇಶಕರಾದ ರಾಹುಲ್ ಪಾಟೀಲ ಮಾತನಾಡಿ, ಅಗಲಿದ ರೈತ ನಾಯಕರಾದ ವೆಂಕಟೇಶ್ ಪಾಟೀಲ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಶಿಬಿರಕ್ಕೆ ರೈತರಿಂದಲೇ ಚಾಲನೆಯನ್ನು ನೀಡಲಾಗುವುದು ಅಂತ ಹೇಳಿ ತಿಳಿಸಿದ್ದಾರೆ. ಸಂಸ್ಥೆಯ ಕಾರ್ಯದರ್ಶಿ ಮುತ್ತು ಅಂಗಡಿ, ವೈದ್ಯರಾದ ಡಾ ಸಿದ್ದನಗೌಡ ಪಾಟೀಲ, ಡಾ ಬಸನಗೌಡ ಕರೇಕಲ್, ಡಾ ಅನುಪಮಾ ಕರೇಕಲ್, ಪಿಆರ್ಒ ಮಾರುತಿ ಗುರುವ ಹಾಗೂ ಕರ್ನಾಟಕ ನವನಿರ್ಮಾಣ ಸೇನೆಯ ತಾಲೂಕಾಧ್ಯಕ್ಷರಾದ ರಾಜುಗೌಡ ತುಂಬಗಿ ಮಾತನಾಡಿ, ಅಂದು ವಿವಿಧ ತಜ್ಞರಾದ ಡಾ ಬಸನಗೌಡ ಕರೇಕಲ್, ಡಾ ಅನುಪಮಾ ಪಾಟೀಲ್, ಡಾ ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ನೇತ್ರ ತಜ್ಞರಾದ ಡಾ ಪ್ರಭುಗೌಡ ಲಿಂಗದಹಳ್ಳಿ, ಡಾ ಆತ್ರೇಶ ಬಿರಾದರ, ಶ್ರೀನಿವಾಸ್ ಅರಿಕೇರಿ, ಪ್ರಜ್ವಲ್ ಪಾಟೀಲ, ಡಾ ವೀರೇಶ ಗೌಡ್ರ, ಡಾ ನಾಗವೇಂದ್ರ ನಾಗರಾಳ, ಡಾ ಪವೀಣಾ ಬಿರಾದರ ಹಾಗೂ ಡಾ ಮಹೇಶ್ವರಿ ಆಗಮಿಸಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳಿ ತಿಳಿಸಿದ್ದಾರೆ. ಈ ಕಾಂಪ್ಲೆಕ್ಸ್ ಅನ್ನ ನಮ್ಮ ರೋಗಿಗಳಿಗೆ ಕೆಲವರು ಎಲ್ಲ ವೈದ್ಯರಿಗೂ ಇವನ್ನ ಕೊಟ್ಟು ಅತಿ ಹೆಚ್ಚಿನ ರೋಗಿಗಳು ತಪಾಸಣೆ ಮಾಡಿಸ್ಕೊಳ್ಳಿ ಅಂತೇಳಿ ಎಲ್ಲರಿಗೆ ಹೇಳಿದ್ದಾಗಿದೆ. ಈಗ 1ನೇ ತಾರೀಕಿಗೆ ಇದನ್ನು ಎಲ್ಲರೂ ಸದುಪಯೋಗ ಪಡಿಸಬೇಕು ಮತ್ತು 4 ವಾರದಲ್ಲಿ ಇದರ ಉಪಯೋಗ ಆಗಲಿ ಅಂತೇಳಿ ತಿಳಿಸಿ. 40 ವಾರ್ಡ್ ಗ್ರಾಮದ ಸುತ್ತಮುತ್ತಲಿನ
ಎಲ್ಲ ಹಳ್ಳಿಯ ಜನರಿಗೆ ಈ ಒಂದು ಆರೋಗ್ಯ ಉಚಿತ ತಪಾಸಣೆ ಒಂದು ಕಾರ್ಯಕ್ರಮದ ಅನುಕೂಲ ಆಗಲಿ ಅಂತ ಅದೇ ರೀತಿಯಾಗಿ ಈಗ ಈ ವೇಳೆ ಪ್ರಗತಿಪರ ರೈತರಾದ ಶಿವಪ್ಪಗೌಡ ತಾತಾರೆಡ್ಡಿ, ಅಮರಪ್ಪ ಗಂಗನಗೌಡ್ರ, ಕನ್ನಡ ಸೇನೆಯ ರಾಜುಗೌಡ ತುಂಬಗಿ, ಪಿಆರ್ಒ ಮಾರುತಿ ಗುರುವ, ಗಿರೀಶ್ ಪಾಟೀಲ, ಎನ್ಎಸ್ ನಿಕ್ಲಿ ಹಾಗೂ ಮೊಹಮ್ಮದ್ ಯೂನಿಶ್ ನಾಯ್ಕೋಡಿ ಹಾಜರಿದ್ದರು. ಭಾಳ ಅಂದ್ರೆ ಭಾಳ ಮನಸ್ಸಿತ್ತು. ಬಟ್ ನಾವು ಇಲ್ಲೇ ಬರ್ರಿ, ನೀವು ಇಲ್ಲೇ ಮಾಡೋಣ ಅಂತ ಇಬ್ಬರು ಬಿ ಎಡ್ ಒಳಗೆ ಮಾಡ್ತಿದ್ರು. ಇವ್ರು ಮಣಿಪಾಲ್ದಾಗ ಮಾಡ್ತಿದ್ರು. ಮಣಿಪಾಲ್ದಾಗ ನಮ್ಮ ಸಿ ಡಿರೆಕ್ಷನ್ ಸರ್ ಅಂದ್ರೆ ಬೇಡ ಅವರು ನೀವು ಇಲ್ಲ ತೊಗೊಂಡು ಹೋಗ್ರಿ ಇವತ್ತು ಮುಗ್ದೈತೆ ಅಂತೇಳಿ ಡಿಪಾರ್ಟ್ಮೆಂಟ್ ಅದು ಮಣಿಪಾಲ್ದಾಗ ಹೇಳಿದ ಡಿಪಾರ್ಟ್ಮೆಂಟ್ ಹೇಳಿದ್ಮ್ಯಾಗ ಇಲ್ಲಿ ಅಂತ್ಯಕ್ರಿಯೆಗೆ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡ ಇವ್ರು ನಾನು ಒಂದು ದಿವ್ಸ ಕೊಡ್ರಿ ಅಂತ ಹೇಳಿದ್ರು ಆ ಪೇಷಂಟ್ ಸಲುವಾಗಿ. ಅದು ಕ್ಯೂರ್ ಅಂದ್ರೆ ದೊಡ್ಡ ಜನನ ಬಟ್ ಕ್ಯೂರ್ ಅಂದ್ರೆ ಡಯಾಗ್ನೋಸಿಸ್ ಅದು ಚಲೋ ಅಂದ್ರೆ ಟ್ರೀಟ್ಮೆಂಟ್. ವರದಿ ಅಬ್ದುಲ್ ರಜಾಕ್, ರಕ್ಕಸಗಿ, ನಾಲುತ್ತುವಾಡ.